ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ. ನಾವು ನಮ್ಮ ಒಂದು ಅಜ್ಜಿ ಊರಿಗೆ ಬಂದೀವ್ರಿ. ಹೆಸರಷ್ಟೇ ಅಜ್ಜಿ ಊರ, ಬಟ್ ಇಲ್ಲಿ ಬಂದು ಇರೋದು ನಮ್ಮ ಆಂಟಿ ಮನ್ಯಾಗ ನೋಡ್ರಿ, ನಮ್ಮ ತಾಯಿಯವ್ರ ತಂಗಿ ಮನ್ಯಾಗ. ತಾಯಿಯವ್ರ ತಂಗಿ ಮಗಳು ನೋಡ್ರಿ ನನ್ನ ಜೊತೆ ಕುಂತವರು ನನಗಿನ್ನ ದೊಡ್ಡಕಿರಿ ಫ್ರೆಂಡ್ಸ, ಬಟ್ ಅನ್ಸಂಗಿಲ್ಲ ನೋಡೋಕೆ ಕುಂತ್ರೆ ನಾನೇ ದೊಡ್ಡಕ್ಕಂತ ಅನ್ನಿಸ್ತೀನಿ. ಬಟ್ ಆ್ಯಕ್ಚುಲಿ ನನಗಿನ್ನ 2 ವರ್ಷ ದೊಡ್ಡಕ್ಕಾಗ್ಬೇಕ್ರಿ. ನಮ್ಮ ಅಕ್ಕ ಸಣ್ಣರಿದ್ದ ಇಬ್ಬರು ಜಗಳ ಮಾಡ್ತಿದ್ವಿ. ನಾ ಬರೀ ಆಕಿ ಹೆಸರು ಹಿಡಿದು ಕರಿತಿದ್ದೆ, ನಾನು ನಿನಕಿನ್ನ ದೊಡ್ಡಕ್ಕದೀನಿ, ನನಗೆ ಅಕ್ಕ ಅಂತ ಕರಿ, ಈಕಿ ನನಗೆ ಅಕ್ಕನೇ ಕರಲ್ಲ ಅಂತೇಳಿ ನಮ್ಮ ಸ್ವಂತಕ್ಕ ಒಂದು ಸೌಂಡ್ ಪಿರೋದು ಹೇಳ್ತಿದ್ದೆ ರೀ ಮಮ್ಮಿ ಎದುರಿಗೆ, ಆಂಟಿ ಎದುರಿಗೆ. ಸೊ ಅವೆಲ್ಲ ನಮ್ಗೆ ಸ್ವೀಟ್ ಮೆಮೊರಿಯಾಗಿ ಉಳ್ಕೊಂಡ್ಬಿಟ್ಟಿದ್ದೇವ್ರಿ. ಬಟ್ ಆ ಲೈಫ ಈಗ ಮತ್ತೆ ಸಿಗಲ್ಲ. ವಿಡಿಯೋ ನೋಡೋಣ ಬರ್ರಿ. ನೋಡ್ರಿ ವಿಡಿಯೋ ಆನ್ ಮಾಡೀನಿ. ನಮ್ದೆಲ್ಲ ಊಟದೆಲ್ಲ ಆಯ್ತ್ರಿ. ನಾಟಕ ಐತಂತ ನೋಡ್ರಿ, ಹಳ್ಳಿ ಊರ ನಾಟಕ ಐತಿ, ನೋಡಕ್ ಹೊಂಟಿವಿ ಬರ್ರಿ ಹೋಗಮಂತ. ಸಂಗಣ್ಣ ಪರಪ್ಪ ಗೌಡರ್, ಶ್ರೀ ಬಸವರಾಜ್ ಗೌಡರ್ ಅಧ್ಯಕ್ಷರು ಬುದ್ಯಾಳ ಎಸ್ಕೆ, ಶಂಕರಪ್ಪ ಬಸಪ್ಪ ವಾಲಿಕರ್, ಊಟ ಸುರೇಶ್ ಮಲ್ಲಪ್ಪ ನಾಲ್ಕವಾಡ್, ಬಸವರಾಜ್ ಮಾಂತಪ್ಪ ಮಡಿವಾಳ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಚಂದಪ್ಪ ಗೌಶದಪ್ಪ ಕುರಿ, ಮಹಾಂತೇಶ್ ಭೀಮಗೌಡ ಗೌಡರ್ ನಿವೃತ್ತ ಚಾಲಕರು, ಮಹಾಂತೇಶ್ ಅಮರಪ್ಪ ಗೌಡರ್, ಶ್ರೀ ವೀರಭದ್ರಪ್ಪ ಗೌಡ ಭೀಮಪ್ಪ ಗೌಡರ್ ನಿವೃತ್ತ ಚಾಲಕರು. ಇನ್ನು ನಮ್ಮ ಗ್ರಾಮೀಣ ಭಾಗದೊಳಗೆ ಹಳೇ ಕಾಲದ ಒಂದು ಪದ್ಧತಿಗಳು ಇನ್ನೂ ಆಚರಣೆದೊಳಗೆ ಇದ್ದಾವೆ ನೋಡ್ರಿ. ಈಗ ಎಷ್ಟೇ ಒಂದು ಸೋಷಿಯಲ್ ಮೀಡಿಯಾ ಫಾಸ್ಟಾಗಿ ಅಪ್ಡೇಟ್ ಆದ್ರೂ ಓಲ್ಡ್ ಈಸ್ ಎ ಗೋಲ್ಡ್ ಅಂತ ಹೇಳ್ತಾರೆ ನೋಡ್ರಿ. ಇವಾಗೆಲ್ಲ ಈ ಥರ ನಮ್ಗೆ ಎಂಟರ್ಟೈನ್ಮೆಂಟಿಗೆ ಟಿ ವಿ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು ಸಿಗ್ತಾವೆ. ಬಟ್ ನಮ್ಮ ಅಜ್ಜ ಮುತ್ತಜ್ಜಿನ ಕಾಲದೊಳಗೆ ಅವರಿಗೆ ಒಂದು ಎಂಟರ್ಟೈನ್ಮೆಂಟ್ ಅಂತಂದ್ರೆ ಈ ನಾಟಕಗಳು ನೋಡ್ರಿ. ಇದರ ವಿಶೇಷತೆ ಏನು ಎಂತ ಅಂತಂದರೆ ಇದ್ರೊಳಗೆ ಒಂದು ಅಂದ್ರೆ ಒಂದು ಬಾಳೆದ್ದು ಬದುಕಿಂದು ಅಂತಂದ್ರೆ ಹೆಂಗೆ ಹೇಳ್ಬೇಕಪ್ಪ ಅಂತಂದ್ರೆ ಅದ್ರಾಗ ಒಂದು ಏನಾದರೂ ಒಂದು ಜನರಿಗೆ ಒಳ್ಳೇದಾಗುವಂಥ ಒಂದು ಮಾಹಿತಿಯನ್ನು ಅದ್ರೊಳಗೆ ಕೊಡ್ತಾಯಿದ್ರು. ಅದ್ರೊಳಗೆ ಕಾಮಿಡಿ ಇರ್ತಿತ್ತು, ಹಲವಾರು ರೀತಿಯಾದಂಥ ವಿಭಿನ್ನತೆಯನ್ನು ಒಳಗೊಂಡಿರುವಂಥದ್ದು ಅಂದರೆ ಒಂದು ನಾಟಕ ಅಂತಲೇ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ. ಸೊ ಈ ನಾಟಕ ರಂಗದೊಳಗೆ ಸಾಕಷ್ಟು ಕಲಾವಿದರು ತಮ್ಮ ಹೊಟ್ಟೆಪಾಡಿಗಾಗಿ ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗಿ ಅವರ ನಾಟಕ ಪ್ರದರ್ಶನವನ್ನು ಮಾಡಿ ಅದರಿಂದ ಬಂದಂಥ ಅಮೌಂಟಿಂದ ತಮ್ಮ ಹೊಟ್ಟೆಪಾಡನ್ನು ಅವರು ನಡೆಸ್ಕೊಂತ ಆವಾಗಿನ ಕಾಲದಿಂದ ಬಂದಿದ್ದಾರೆ. ಇವಾಗೂ ಅದು ಆಚರಣೆದೊಳಗೆ ಐತಂದ್ರೆ ಅದಕ್ಕೆ ಕಾರಣ ನಮ್ಮ ಹಳ್ಳಿಗಳು ನೋಡ್ರಿ ಫ್ರೆಂಡ್ಸ. ಈ ಸಿಟಿ ಊರಾಗ ಈ ಥರದ್ದು ಸ್ವಲ್ಪ ಕಡಿಮೆ ಏನೋ ಅಂತ ಅನ್ಕೊತೀನಿ. ಯಾಕಂದರೆ ನೋಡೋರು ಎಲ್ಲ ಬರೀ ಸಿನಿಮಾ ಅದು ಇದು ಅನ್ನೋ ಒಂದು ಇದಕ್ಕೆ ಹೋಗಿಬಿಡ್ತಾರೆ. ಬಟ್ ನಮ್ಮ ಹಳ್ಳಿ ವಾತಾವರಣದ ಕಡೆದೊಳಗೆ ಇನ್ನೂ ಆ ಒಂದು ಪದ್ಧತಿ ಐತಿ. ಒಬ್ಬರಿಗೆ ಅವರು ನಾಟಕ ಪ್ರದರ್ಶನ ಮಾಡುವಂಥ ಜನರಿಗೆ ಅವರ ಕಲೆಯನ್ನು ವ್ಯಕ್ತಪಡಿಸೋದಕ್ಕೆ ಈ ಥರ ಹಳ್ಳಿಗಳದೊಳಗು ಎಲ್ಲನೂ ಕೂಡ ಹೋಗ್ತಾರೆ. ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಬಂದವ್ರಿ, ಎಲ್ಲ ರೀತಿಯಿಂದನೂ ಕೂಡ ಜನರು ಮುಂದೆ ಹರಿದಿದ್ದಾರೆ. ಬಟ್ ಆದ್ರೂ ಕೂಡ ಒಂದು ಒಳ್ಳೆಯ ಸಂದೇಶವನ್ನು ಸಾರೋ ಮುಖಾಂತರ ಜನರಿಗೆ ಮನೋರಂಜನೆಯನ್ನು ಕೊಡುವಂಥದ್ದು ಅಂದ್ರೆ ಅದು ನಾಟಕ ರಂಗ. ಅದೆಲ್ಲ ಕೂಡ ಇನ್ನೂ ಜೀವಂತವಾಗಿರೋದು ಎಲ್ಲಿಯಪ್ಪ ಅಂದ್ರೆ ನಮ್ಮ ಹಳ್ಳಿ ಕಡೆ, ನಮ್ಮ ಗ್ರಾಮೀಣ ಭಾಗದೊಳಗೆ ಅಂತಲೇ ಹೇಳ್ಬೋದು. ಜಾತ್ರೆ ಉತ್ಸವ ಇಲ್ಲೆಲ್ಲ ಈ ಥರದ ಒಂದು ಸಂಭ್ರಮ ಸಡಗರ ಇರುತ್ತಂತ ಹೇಳ್ಬೋದು ನೋಡ್ರಿ. ಇಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲ ನಮ್ಮ ತಾಯಿಯ ತವ್ರ ಮನೆ ಬಳಗ ಅಂತಲೇ ಹೇಳ್ಬೋದು. ನಮ್ಮ ತಾಯಿಯವರ ತವ್ರ ಮನೆ ಅಂತಂದ್ರೆ ಅವರು ಅಣ್ಣ ತಮ್ಮಕಿರಿ ಏನದಾರ ನೋಡ್ರಿ, ಕಾಕ ಬಾಬನ ಮಕ್ಕಳು ಎಲ್ಲ ಆಲ್ಮೋಸ್ಟ್ ಅಲ್ಲಿ ತುಂಬ ಜನರು ಇದ್ದಾರೆ ನೋಡ್ರಿ ಫ್ರೆಂಡ್ಸ. ನಾವೆಲ್ಲ ಸಣ್ಣವ್ರಿದ್ದಾಗ ಯಾರೆಲ್ಲ ನೋಡಿರ್ತಿದ್ವಿ ಅವ್ರ ಜೊತೆಗೆ ಜಾಸ್ತಿ ಸ್ವಲ್ಪ ವಯಟ್ಟಿತ್ತು ನೋಡ್ರಿ, ಅವ್ರನ್ನಷ್ಟೇ ನಾನು ಗುರುತು ಹಿಡಿತೀನಿ. ಅಂದರೆ ಹಿಂದಿನ ಕಾಲದ ಮಂದಿ ಅಂತಲೇ ಹೇಳ್ಬೋದು. ಈಗೆಲ್ಲ ಹೊಸ ಜನ್ರೇಷನ್ದವ್ರಿಗೆ ನನಗೆ ಅಷ್ಟೊಂದೇನು ಯಾರೋ ಅಷ್ಟು ಪರಿಚಯ ಇಲ್ಲ ನೋಡ್ರಿ. ಆವಾಗಿನ ಟೈಮ್ದೊಳಗೆ ನಾವು ಜಾಸ್ತಿ ಹೋಗ್ತಿದ್ವಿ. ನಮ್ಮ ಅವ್ವನ ಅಣ್ಣದೇರು ಎಲ್ಲ ಆಲ್ಮೋಸ್ಟ್ ಎಲ್ಲ ಅಣ್ಣದೇರು ಅದಾರ ರೀ, ತಮ್ಮದೇರು ಸ್ವಲ್ಪ ಕಡಿಮೆ ಅಂತ ಅನ್ಕೋತೀನಿ. ಅವರೆಲ್ಲ ನಮ್ಗೆ ಸೋದರ ಮಾವದರ ಆಗ್ತಿದ್ರು, ಅತ್ತೆಯರು, ಅತ್ತೆ ಮಕ್ಕಳು, ಈ ಥರದ್ದೆಲ್ಲ. ನಮ್ಮ ಸ್ವಂತಕ್ಕೂ ಒಂದು 4-5 ಜನ ಫ್ರೆಂಡ್ಸ್, ನಮ್ಮ ಸುಜಾತಕ್ಕನ ಒಂದು 3-4 ಜನ ಫ್ರೆಂಡ್ಸ್ ಅಷ್ಟೇ ನಮ್ಮ ಒಂದು ಪರಿಚಯದವರು. ಅಲ್ಲೆಲ್ಲ ಭಾಳ ನಮ್ಗೆ ಮಾವದಿರಾಗೋರು, ಸೋದರ ಮಾವದರು, ಸೋದರ ಮಾವನ ಮಕ್ಕಳು, ಅತ್ತೆಯರು, ಈ ಥರದ ಜನರನ್ನೇ ಭಾಳ ಇದ್ದಾರೆ ನೋಡ್ರಿ. ಇದೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ. ನೀವು ಯಾರೆಲ್ಲ ಹಳ್ಳಿ ವಾತಾವರಣದೊಳಗೆ ಹುಟ್ಟು ಬೆಳೆದಿರಿ, ನಿಮ್ಮ ಅಜ್ಜಿ ಊರಾಗಿರ್ಬೋದು, ನಿಮ್ಮ ಒಂದು ವಿಲೇಜ್ ವಾತಾವರಣದೊಳಗೆ ಇಂಥದ್ದೆಲ್ಲ ನೀವು ನೋಡಿರ್ಬೋದು ಅಂತ ಅನ್ಕೋತೀನಿ. ಇಲ್ಲೆಲ್ಲ ಸ್ಟೇಜ್ ಮ್ಯಾಗ ಗಣ್ಯ ವ್ಯಕ್ತಿಗಳು ಕುಂತಿದ್ದಾರೆ. ಸ್ವಲ್ಪ ಕರ್ಕಶವಾದಂಥ ಒಂದು ಸೌಂಡ್ ಇತ್ತು, ಅಂದ್ರೆ
ಸರಿಯಾಗೇನು ಅವ್ರದ್ದು ಮಾತದೇನು ಕೇಳಿಸ್ತಿರ್ಲಿಲ್ಲ. ನನ್ನ ಬಾಜುದವ್ರು ಕುಂತರು ಸ್ವಲ್ಪ ಮಾತಾಡತ್ತಿದ್ರು, ಅಷ್ಟೊಂದೇನು ಸರಿಯಾಗಿ ಕೇಳಲಿಲ್ಲ ಅಂತೇಳಿ ವಯಸ್ಸವ್ರನ್ನ ಕೊಟ್ಟೇರಿ ನೋಡೋಣ. ಎಲ್ಲರಿಗೂ ಸನ್ಮಾನ ಮಾಡುವಂಥ ಒಂದು ಫಂಕ್ಷನ್ ಆಯ್ತು ನೋಡ್ರಿ. ಇವಾಗೇನು ಹಾಡ ಆಡತ್ತಿದಾರ ಪ್ರಕಾಶ್ ಅಣ್ಣ ಅಂತೇಳ್ರಿ ನಮ್ಮೂರಾಗ TCH ಮಾಡಿದ್ರು. ಸಾಗಿಸಿಕೊಂಡು ಹೋಗುವಂತ ಶಕ್ತಿಯನ್ನು ಆ ದುರ್ಗಾ ಮಾತೆ ಎಲ್ಲರಿಗೆ ನೀಡ್ತಾಳ. ಆ ರೀತಿಯಾಗಿ ನಾವು ಇವತ್ತು ಈ ದುರ್ಗಾದೇವಿಯ ಒಂದು ಕೃಪೆಗೆ ಪಾತ್ರರಾಗಿ ಮುಂದಿನ ಜೀವನದ ಹಾದಿಗೆ ಕಾಲಿಡೋಣ. ಈ ನಾಟಕ ಅಂದ್ರೆ ಎಷ್ಟೇ ನಾಟಕದಲ್ಲಿ ಬರ್ತಕ್ಕಂಥ ಪಾತ್ರಗಳು ಒಳಿತು ಕೆಡುಕು ಬರ್ತಿರ್ತಾವೆ. ನಾವು ಒಳಿತನ್ನು ಆರಿಸಿಕೊಂಡು ಕೆಡುಕನ್ನು ಬಿಟ್ಟು ನಿಮ್ಮ ಮನೆಗೆ ಒಳಿತನ್ನು ಹೊತ್ಕೊಂಡು ಹೋಗ್ರಿ ಅಂತ ಹೇಳಿ ಆ ದುರ್ಗಾ ಮಾತೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಅಂತ ಹೇಳಿ ನಾನು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಬಡವ ಬಲ್ಲಿದ ಮೇಲು ಕೀಳೆನ್ನದೆ ಸರ್ವರು ಸಹಬಾಳ್ವೆಯಿಂದ ಬದುಕೋಣ. ನಾಟಕದಲ್ಲಿ ಬರುವ ಒಳ್ಳೆಯ ಸನ್ನಿವೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಕೆಟ್ಟದ್ದನ್ನು ಇಲ್ಲೇ ಬಿಟ್ಟು ಹೋಗೋಣ ಎನ್ನುವಂತ ಕರೆ ನೀಡಿದ ಶ್ರೀ ಐಗೌಡ ಸಂಗನಗೌಡ ಗೌಡ್ರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮೂರಿನ ಹಿರಿಯರು ನಿವೃತ್ತ ಶಿಕ್ಷಕರಾಗಿರುವಂತಹ ಶ್ರೀ PS ವಾಲಿಕಾರ್ ಶಿಕ್ಷಕರು ಕೂಡ ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ. ತಾಯಿ ದುರ್ಗಾದೇವಿಯ ಎಂದು ದುರ್ಗಾದೇವಿಯ ಜಾತ್ರೆಯ ಅಂಗವಾಗಿ ಹಮ್ಮಿಕೊಂಡಂತ ಈ ನಾಟಕ ಕಾರ್ಯಕ್ರಮದಲ್ಲಿ ಹಿರಿಯರಾಗಿ ವೇದಿಕೆಯನ್ನು ಅಲಂಕರಿಸಿಕೊಂಡಿರುವಂತಹ ಸರ್ವ ಹಿರಿಯ ಮಹಾಚೇತನಗಳೇ, ಯುವಕ ಮಿತ್ರರೇ, ಈ ಊರಿನ ತಾಯಂದಿರೇ ಮತ್ತು ನೆರೆ ಗ್ರಾಮಗಳಿಂದ ಬಂದಂತ ಕಲಾಭಿಮಾನಿಗಳೇ, ನಮ್ಮೂರಿನ ಹಿರಿಯರಿಗಾಗಲೇ ಈ ನಾಟಕ ಕಲೆಯ ಬಗ್ಗೆ ನಮ್ಮ ದೃಷ್ಟಿಕೋನಕ್ಕೆ ತಕ್ಕಂತೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದೇವೆ. ಅದರಂತೆ ನನ್ನದು ಒಂದು ಅಭಿಪ್ರಾಯ, ಈ ನಾಟಕಗಳು ಅಂದ್ರೆ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ಸುಭದ್ರವಾದ ಸಮಾಜ ನಿರ್ಮಾಣಕ್ಕೆ ಮಾನವ ಜೀವಿಗಳು ಸನ್ನದ್ಧರಾಗಬೇಕು ಅನ್ನುವಂಥ ಸದುದ್ದೇಶ ಮಾತ್ರ ಈ ನಾಟಕದಲ್ಲಿ ಸಿಗ್ತಾ ಇರೋದು. ಸಿನಿಮಾಗಳಲ್ಲಿ ಬೇಕಾದಷ್ಟು ಇರ್ತಾವ, ಆದ್ರೆ ಸಜೀವ ಕಲೆ ಇಲ್ಲ. ಸಜೀವಿಯಾಗಿ ಮನುಷ್ಯರ ಸಾಮಾನ್ಯರ ಮನಮುಟ್ಟುವಂತಹ ಅವರ ಭಾಷೆಯಲ್ಲಿ ಅವರಿಗೆ ತಿಳುವಳಿಕೆಯನ್ನು ನೀಡುವಂತಹ ಸಮಾಜದ ಅಂಕುಡೊಂಕುಗಳನ್ನು ತಿಳಿಸುವಂತ ಕಲೆ ಇದು. ಅದಕ್ಕಾಗಿ ಈಗ ಬಂದಿದ್ದಾವೆಲ್ಲ ನಾಟಕಗಳು, ವಿಡಿಯೋ, ಅವು ಯಾವ ಸಣ್ಣ ಪುಟ್ಟ ಧಾರಾವಾಹಿಗಳು ಬರ್ತಾವ, ಅವುಗಳನ್ನು ನಾವು ಬರೀ ಚಿತ್ರಗಳನ್ನು ನೋಡ್ತಾ ಇದ್ದೀವಿ. ಆದ್ರೆ ಇಲ್ಲಿ ಹಾಗಲ್ಲ, ವ್ಯಕ್ತಿಯೇ ಇಲ್ಲಿ ನಿಮ್ಮ ಮುಂದೆ ನಟನೆ ಮಾಡಿ ಒಳ್ಳೆಯ ಪಾತ್ರ ಮಾಡಿದವರಿಗೆ ಆ ಪಾತ್ರದ ಉದ್ದೇಶಗಳು ಏನದ ಕೊನೆಯ ಹಂತದಲ್ಲಿ ತಿಳಿಸ್ತಾವ. ಒಳ್ಳೆಯದು ಮಾಡಿದವನಿಗೆ ಏನು ಪ್ರತಿಫಲ ಸಿಗುತ್ತಾ, ಕೆಟ್ಟದಂತ ಮಾಡಿದಂಥವನಿಗೆ ಏನು ಅವನ ಫಲ ಸಿಗುತ್ತಾ ಅನ್ನೋದು ಈ ಒಂದು ಕಲೆಯಲ್ಲಿ ಮನಮುಟ್ಟುವಂತೆ ತಿಳಿಸ್ಕೊಡ್ಲಾಗುತ್ತದೆ. ಅದರಂತೆ ಇನ್ನೂ ಒಂದು ಏನಂದ್ರೆ, ಕಲಾ ರಸಗಳಲ್ಲಿ ಸಡ್ರಸಗಳಲ್ಲಿ ಹಾಸ್ಯರಸವು ಒಂದು. ಈ ಒಂದು ನಾಟಕ ಇರುವಂತದ್ದೇ ಹಾಗೆ ಅನಿಸುತ್ತೆ ನನಗೆ. ಅವ್ರಿಗೆ ಹೆಸರು ನೋಡಿದಾಗ ಸಂದೀಮನಿ ಸಂಗಮ್ಮ ಅಂತ, ಅಂದ್ರೆ ಆ ಯಮ್ಮ ಹೇಗೆ ಜೀವನ ನಡೆಸ್ತಾಳ, ಸಮಾಜಕ್ಕೆ ಹೇಗೆ ತನ್ನ ಮನೋರಂಜನೆ ಕೊಟ್ಟಿದ್ದಾಳ ಅನ್ನುವಂಥದ್ದು ಆ ನಾಟಕದಲ್ಲಿ ಇರಬಹುದು ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ಇರ್ತದ ಸಾಮಾನ್ಯವಾಗಿ ಪದಾರ್ಥ ಪಲ್ಲವಿಯಲ್ಲಿ ಅಂತ ಹೇಳ್ತಾರ, ಅದೇ ರೀತಿಯಾಗಿ ಇರ್ತದೆ.
ಹಾಗಾಗಿ ನಮ್ಮ ಮಲ್ಲಪ್ಪ ಗುರುಗಳು ಹೇಳಿದ್ರು, ಮುಂದಿನ ವರ್ಷ ಬರೋದ್ರೊಳಗ ಈ ರೀತಿಯಾಗಿ ಹೊರಗಡೆಯಿಂದ ನಾಟಕ ಕಲಾಕಾರರನ್ನ ಕರೆಸಿ ನಾಟಕ ಮಾಡಿಸೋದಕ್ಕಿಂತ ನಮ್ಮೂರಿನಲ್ಲಿ ಸಾಕಷ್ಟು ಕಲಾ ಪ್ರತಿಭೆಗಳಿದಾವೆ, ಅವುಗಳಿಗೆ ಒಂದು ನಾವು ಪ್ರೇರಣೆ ನೀಡಿದ್ರಂದ್ರೆ ಅವರೇ ಉತ್ತಮ ಕಲಾವಿದರಾಗಿ ಕಲೆಯನ್ನ ಪೋಷಣೆ ಮಾಡಬಹುದು. ಮತ್ತೆ ಸಮಾಜಕ್ಕೆ ಒಳ್ಳೆ ಅಭಿಪ್ರಾಯಗಳನ್ನ ನಾಟಕಗಳಿಂದ ಸಿಗ್ತಾವ. ಅಂತ ನಾಟಕ ಕಲೆಗಳು ನಮ್ಮಲ್ಲಿ ಸಾಕಷ್ಟು ಇದ್ದಾವೆ. ಅವುಗಳಿಗೆ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಬೇಕಾಗಿದೆ. ಹಾಗಾಗಿ ಬರುವ ವರ್ಷದೊಳಗಾಗಿ ನಮ್ಮ ಯುವಕರು ಉತ್ತಮವಾದಂತಹ ಒಂದು ನಾಟಕವನ್ನು ಪ್ರದರ್ಶನ ಮಾಡಲಿಕ್ಕೆ ಅವರಿಗೆ ಆ ತಾಯಿ ದುರ್ಗಾದೇವಿ ಆಶ್ರಯ ನೀಡಿ ಆಶಯ ಕೊಡಲಿ ಅಂತ ಕಸಿ ಹೇಳ್ತಾ ಇಲ್ಲಿಯವರೆಗೆ ತಾಯಿ ದುರ್ಗಾದೇವಿ ಕಾರ್ಯಕ್ರಮದ ಅಂಗವಾಗಿ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ, ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಎಲ್ಲರೂ ನಾಟಕವನ್ನು ನೋಡಬೇಕನ್ನೋ ಒಂದು ಜವಾಬ್ದಾರಿದ್ದಾರೆ. ಹಾಗಾಗಿ ಎಲ್ಲರಿಗೂ ತಾಯಿ ಒಳ್ಳೆಯ ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಈ ಕಲಾಚೇತನದವರಿಗೆ ಇನ್ನಷ್ಟು ಉತ್ತರೋತ್ತರವಾಗಿ ಅವರ ಕಲೆ ಬೆಳೆಯಲಿ ಅಂತ ಆಶಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ಸಣ್ಣವರನ್ನ ದೊಡ್ಡವರನ್ನಾಗಿ ತೋರಿಸುವುದು ಚಲನಚಿತ್ರ, ದೊಡ್ಡವರನ್ನ ಸಣ್ಣವರನ್ನಾಗಿ ತೋರಿಸುವುದು ದೂರದರ್ಶನ, ಇದ್ದಂತೆ ಇದ್ದುದನ್ನ ತೋರಿಸುವಂಥದ್ದು ನಾಟ್ಯಕಲೆ. ಇದು ನೈಜ ಕಲೆ, ಗ್ರಾಮೀಣ ಕಲೆ. ಇದರಲ್ಲಿ ಕಲಾವಿದರ ಮನೋಜ್ಞ ಅಭಿನಯವನ್ನ ನೋಡಿ ಜನ ಎಲ್ಲ ಖುಷಿ ಪಡ್ಲಿ, ಕಲಾಭಿಮಾನಿಗಳ ಆನಂದ ಪಡ್ಲಿ ಅಂತ ಹಾರೈಸಿದ PS ವಾಲಿಕಾರ್ ಶಿಕ್ಷಕರಿಗೆ ಧನ್ಯವಾದಗಳು. ಈಗ ಅವ್ವ ನೋಡ್ರಿ ಎಷ್ಟು ಚಂದ ಮಾತುಕತೆ ಹಚ್ಚಿದಾರ. ಅಂದ್ರೆ ನಾಟಕ ಆಗೋದಕ್ಕಿಂತ ಮುಂಚೆಗೆ ಎಲ್ಲ ಊರಿನ ಹಿರಿಯರು ಗಣ್ಯ ವ್ಯಕ್ತಿಗಳನ್ನ ಕರೆಸಿ ಸನ್ಮಾನ ಮಾಡಿ ಅವರವರ ಅಭಿಪ್ರಾಯ ಅವರವರ ಹಿತನುಡಿಗಳನ್ನು ಮಾತಾಡಿಸಿ ಅದಾದ್ಮ್ಯಾಗ ನೋಡ್ರಿ ಫ್ರೆಂಡ್ಸ್ ಅದ್ರ ಉದ್ದೇಶ ಏನು ಅಂತೇಳಿ, ಯಾವ ಕಾರಣಕ್ಕಾಗಿ ಇಲ್ಲಿ ನಾಟಕವನ್ನು ಏರ್ಪಡಿಸಿದ್ರು ಏನು ಅಂತೇಳಿ ಅದರೆಲ್ಲ ಒಂದು ಮಾಹಿತಿಯ ಸವಿವರವಾದಂಥ ಮಾತುಗಳು ಆಡಿದಾದ್ಮ್ಯಾಗ ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಆಗಿರುವಂಥ ನಾಟಕ ಶುರು ಆಗ್ತೈತ್ರಿ. ಸೊ ಜಾಸ್ತಿ ಹೊತ್ತು ನಾನು ಕೂಡ ಕುಂದ್ರೋದಕ್ಕಾಗಲಿಲ್ಲ ಫ್ರೆಂಡ್ಸ, ನನಗೂ ಮತ್ತು ಜರ್ನಿ ಮಾಡಿ ಟಯರ್ಡ್ ಆಗಿತ್ತು ಎಲ್ಲ ಕಡೆ. ಸೊ ಒಂದು ದಿನನೂ ರೆಸ್ಟ್ ಅಂದಂಗೆ ಆಗಿರಲಿಲ್ಲ ರೀ. ಅಲ್ಲಿಂದ ಸೊಲ್ಲಾಪುರಿಂದ ಬರೋದು ಅವತ್ತೊಂದು ದಿನ ನೈಟ್ ಅಷ್ಟೇ ರೆಸ್ಟ್ ಆಯಿತು. ನೆಕ್ಸ್ಟ್ ಡೇ ಒಳ್ಳೆ ಅಕ್ಕರೂರಿಗೆ ಹೋದ್ವಿ. ಮನೆಗೆ ಇದ್ದಿದ್ದೆ ಬೇರೆ, ಆ ಕಡೆ ಸ್ವಲ್ಪ ಬೇರೆ ಬೇರೆ ಎಲ್ಲ ಜರ್ನಿ ಮಾಡೋದು ಬೇರೆ ಅನ್ನಿಸ್ತದಲ್ಲ. ಲಘುಟನೆ ಹೆಲ್ತ್ ಅಪ್ಸೆಟ್ ಆಗಿಬಿಡ್ತೈತೆ ರೀ ನನಗೆ. ಮೊದಲಿನ ಥರ ಇವಾಗ ಸ್ವಲ್ಪ ಅಷ್ಟೊಂದು ಸ್ಟ್ರಾಂಗ್ ಅಂತ ಅನ್ಸೋದಿಲ್ಲ. ಹಾಗಾಗಿ ಮತ್ತು ಸ್ವಲ್ಪ ಹೊತ್ತು ಕೂತು ನೋಡಿದೆ ರೀ ನಾನು ನಾಟಕದ್ದು ಏನು ಸನ್ನಿವೇಶಗಳನ್ನ ನಾನು ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಅಷ್ಟೇ ಇಷ್ಟಿಷ್ಟೇ ತೊಗೊಂಡಿನಿ ರೀ. ಅಂದರೆ ಅಲ್ಲಿ ಹೋಗಿ ಬಂದ್ವಿ ಅನ್ನೋದು ಒಂದು ಸ್ವಲ್ಪ ಮೆಮೊರಿಯಾಗಿ ನಮಗೂ ಕೂಡ ಉಳ್ಕೊತೈತಿ ಅಂತ ಹೇಳಿ. ಚಪ್ಪಾಳೆ ತಟ್ಟೋದು ಅಂತಂದ್ರೆ ಅದು ಭಾಳ ಖುಷಿ ರೀ. ಅದು ಹಾಗೆ ರೊಕ್ಕ ಕೊಟ್ಟರು ಸಿಗಂಗಿಲ್ಲ, ಅವ್ರವ್ರ ಮನಸ್ಥಿತಿಗೆ ಸಂಬಂಧಪಟ್ಟಿರ್ತೈತೆ ರೀ. ಚಪ್ಪಾಳೆ ಹೊಡೆಸ್ಕೊಳೋದು ಭಾಳ ಖುಷಿ ಅಲ್ರಿ. ನಾಳೆ ಅಂತ ಜಾತ್ರೆ ಇತ್ತು ನೋಡ್ರಿ. ಇವತ್ತು ನೈಟ್ ಹಂಗೆ ಎಲ್ಲ ನಾಟಕ ಏರ್ಪಡಿಸಿದ್ರು. ಅಂದ್ರೆ ಬರೋ ಅಂಥ ಬೀಗರೆಲ್ಲರೂ ಕೂಡ ಹಿಂದಿನ ದಿನವೇ ಬಂದಿರ್ತಾರೆ. ಹಾಗಾಗಿ ಆ ನಾಟಕವನ್ನು ಎಲ್ಲರೂ ನೋಡಿ ಸವಿತಾರ ಅಂತೇಳಿ ಆ ಥರ ಮಾಡಿರ್ಬೋದು ಅಂತ ಅನ್ಕೋತೀನಿ. ನೆಕ್ಸ್ಟ್ ಯಾವುದೊಂದಿಗೆ ಸಿಗೋಣ. ಬಾಯ್.